ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನೊಂದು ಹೆಲ್ದಿ ಡ್ರಿಂಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಜ್ಯೂಸ್ನಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ವಿಟಮಿನ್ ಸಿ, ನಿಯಾಸಿಸ್, ಫಾಸ್ಫರಸ್, ತಾಮ್ರ ಮುಂತಾದ ಹಲವಾರು ಖನಿಜಾಂಶಗಳಿಂದ ಕೂಡಿರುವಂಥದ್ದು. ಈ ಜ್ಯೂಸ್ ತಯಾರಿಸಲು ಬೂದುಗುಂಬಳಕಾಯಿ ಬೇಕಾಗುತ್ತೆ. ಮೊದಲಿಗೆ ಕುಂಬಳಕಾಯಿನ ತಗೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನೆಕ್ಸ್ಟು ಸಿಪ್ಪೆಯನ್ನು ತೆಗೆದುಬಿಟ್ಟಿದ್ದೀನಿ. ಅದನ್ನು ಕಟ್ ಮಾಡಿ ತಿರುಳು ಮತ್ತು ಬೀಜ ಎರಡನ್ನೂ ಕೂಡ ತೆಗೆದುಬಿಡಬೇಕು. ಈ ರೀತಿ ಕುಂಬಳಕಾಯಿನ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊಳ್ಳೋಣ. ಈ ಜ್ಯೂಸ್ನ ಪ್ರತಿದಿನ ಕುಡಿಯೋದ್ರಿಂದ ದೇಹದಲ್ಲಿ ಮಲಬದ್ಧತೆ, ಅಸಿಡಿಟಿ, ದೇಹದ ದೌರ್ಬಲ್ಯ, ಕರುಳಿನ ಆರೋಗ್ಯ ಹಾಗೂ ತೂಕ ಕಡಿಮೆ ಮಾಡಿಕೊಳ್ಳಿಕ್ಕೆ ತುಂಬ ಪ್ರಯೋಜನವಾಗುತ್ತೆ. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಈ ರಸವನ್ನು ಕುಡಿತಾ ಬಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆಯದಾಗುತ್ತೆ. ಒಂದು ತಿಂಗಳಲ್ಲಿ 2ರಿಂದ 3 kgಯಷ್ಟು ನಾವು ವೆಯ್ಟ್ ಲಾಸ್ನ ಮಾಡ್ಕೊಳ್ಬೋದು. ಕಟ್ ಮಾಡಿದಂಥ ಕುಂಬಳಕಾಯಿನ ಒಂದು ಬೌಲ್ ತಗೊಂಡು ಮಿಕ್ಸಿ ಜಾರಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಲೋಟ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಲೋಟ ಜ್ಯೂಸ್ಗೆ ಇಷ್ಟು ಮೆಜರ್ಮೆಂಟ್ ಸಾಕಾಗುತ್ತೆ. ಇದನ್ನು ಸಣ್ಣದಾಗಿ ರುಬ್ಕೊಳ್ಳೋಣ. ನಿಮಗೆ ಜಾಸ್ತಿ ಜ್ಯೂಸ್ ಬೇಕಂದರೆ ಮೆಜರ್ಮೆಂಟ್ನ ಜಾಸ್ತಿ ಮಾಡ್ಕೊಳ್ಳಿ. ಈ ರೀತಿ ರುಬ್ಕೊಂಡ ನಂತರ ಒಂದು ಜಾಲರಿ ಸಹಾಯದಿಂದ ಅದನ್ನು ಸೋದಿಸ್ಕೊಳ್ಳೋಣ. ಸೋದಿಸ್ಕೊಂಡಂಥ ಜ್ಯೂಸ್ಗೆ ಸ್ವಲ್ಪ ನಿಂಬೆ ರಸ ಮತ್ತು 1 ಕಲ್ಲುಪ್ಪನ್ನ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಪ್ಲೈನಾಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸೋದಿಸ್ಕೊಳ್ಳಿ. ಜ್ಯೂಸು ಈಗ ರೆಡಿನೇ ಆಗೋಯ್ತು. ಇದನ್ನು 1 ಲೋಟಕ್ಕೆ ಹಾಕಿ ಈಗ ಸರ್ವ್ ಮಾಡೋಣ. ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟು. ಉತ್ತಮ ಆರೋಗ್ಯಕ್ಕಾಗಿ ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಳ್ಬೇಕು. ಇಂಥ ಹೆಲ್ದಿ ಡ್ರಿಂಕ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.